ರಾಜ್ಯದಲ್ಲಿ ಸಮಸ್ಯೆಗಳು ಒಂದೆರಡಲ್ಲ. ಇಲ್ಲಿ ತನಕ ನಾನು ಮಳೆಯಿಂದಾದ ಅನಾಹುತಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೆ. ಈ ನಡುವೆ ರೂಪಾಂತರಿ ಕರೋನಾ ಮತ್ತೆ ಕೇಕೆ ಹಾಕೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನಂಬರ್ಸ್ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾ ಇದೆ. ಸೊ ರಾಜ್ಯದಲ್ಲಿ ಹೆಮ್ಮಾರಿ ರೂಪಾಂತರಿ ಕರೋನಾದ ಆಟ. ರೂಪಾಂತರಿ ಸೋಂಕನ್ನು ಎದುರಿಸೋದಕ್ಕೆ ಸರ್ಕಾರ ಕೂಡ ಸನ್ನದ್ಧವಾಗಿದೆ. ಈ ILI ಅಂದರೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಮತ್ತು ಸಾರಿ ಈ ಕೇಸ್ಗಳಿಗೆ ಕೋವಿಡ್ ಟೆಸ್ಟ್ ಇವಾಗ ಕಡ್ಡಾಯ ಅಂತ ಹೇಳಿಬಿಟ್ಟಿದ್ದಾರೆ. ಟೆಸ್ಟಿಂಗ್ ಟಾರ್ಗೆಟನ್ನು ನೀಡಿದೆ ರಾಜ್ಯ ಆರೋಗ್ಯ ಇಲಾಖೆ. ಪ್ರತಿನಿತ್ಯ 150ರಿಂದ 200 ಸ್ಯಾಂಪಲ್ ಟೆಸ್ಟಿಂಗನ್ನು ಟಾರ್ಗೆಟ್ ಕೊಟ್ಟಿದ್ದಾರೆ. ಸರ್ಕಾರಿ ಪ್ರಯೋಗಾಲಯಕ್ಕೆ ಸ್ಯಾಂಪಲ್ ರವಾನೆ ಮಾಡಿ ಅಲ್ಲೇ ರಿಪೋರ್ಟ್ ಕೊಡ್ತೀವಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನಂಬರ್ಸ್ ಈಗ ಕಡಿಮೆ ಇರೋದ್ರಿಂದ ಉಸಿರಾಟದ ತೊಂದರೆ, ಇನ್ಫ್ಲೂಯೆನ್ಸಾ ಅಂತ ಇರ್ತಲ್ಲ, ಉಸಿರಾಟದ ತೊಂದರೆ ಪ್ರಕರಣಗಳಿಗೆ ನೀವು ಯಾವುದೇ ಪ್ರೈವೇಟ್ ಕ್ಲಿನಿಕ್ಗಳಿಗೆ ಹೋದರೂ ಕೂಡ ಡಾಕ್ಟರ್ಸು ಬರೀಲೇಬೇಕು ಕೋವಿಡ್ ಟೆಸ್ಟ್ಗೆ. ವೃದ್ಧರಲ್ಲಿ ಕೊರೋನಾ ಗುಣಲಕ್ಷಣಗಳಿದ್ದರೆ ಟೆಸ್ಟಿಂಗ್ ಕಡ್ಡಾಯ. ವೃದ್ಧರಲ್ಲಿ, ಗರ್ಭಿಣಿಯರಲ್ಲಿ ರೋಗ ಲಕ್ಷಣಗಳು ಕಂಡು ಬಂದರೆ ಟೆಸ್ಟಿಂಗ್ ಕಡ್ಡಾಯ. ಅಲ್ಲಿಗೆ ವೃದ್ಧರಿಗೆ, ಗರ್ಭಿಣಿಯರಿಗೆ ಮತ್ತು ಉಸಿರಾಟದ ತೊಂದರೆಗಳನ್ನು ಎದುರಿಸುತ್ತಿರುವಂತಹ ಜನರಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟನ್ನು ಮಾಡಿಸಬೇಕು ಅಂತ ಈಗ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋದರೆ ಅವರು ರೆಫರ್ ಮಾಡಬೇಕು, ಬರಿಬೇಕು. ಗೌರ್ನಮೆಂಟ್ ಹಾಸ್ಪಿಟ್ಲ್ಗೆ ಹೋದರೆ ಅಲ್ಲಿ ಡಾಕ್ಟ್ರು ನೋಡಿ ಸಿಂಪ್ಟಮ್ಸ್ ಇದ್ದರೆ ಅವರು ಬರೀತಾರೆ. ಸೊ ಒಂದು ದಿನಕ್ಕೆ 150ರಿಂದ 200 ಸ್ಯಾಂಪಲ್ಗಳ ಟೆಸ್ಟಿಂಗ್ ಆಗಬೇಕು. ಓಕೆ, ಇನ್ನು ಈ ರೂಪಾಂತರಿ ಸೋಂಕನ್ನು ಎದುರಿಸಲು, ಒಮಿಕ್ರಾನ್ ರೂಪಾಂತರಿ ಸೋಂಕು ಎದುರಿಸೋದಕ್ಕೆ ಸರ್ಕಾರ ಸನ್ನದ್ಧವಾಗಿದೆ. ಕೊರೋನಾ ಸೋಂಕು ಏರಿಳಿತವನ್ನು ನೋಡಿ ಮುಂದಿನ ಕ್ರಮ. ಒಂದು ವಾರ ವೆಯ್ಟ್ ಮಾಡೋಣ ಅಂತ, ಒಂದು ವಾರ ಕಾದು ನೋಡಿ ಕೋವಿಡ್ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡ್ತೀವಿ. ಒಂದು ವಾರ ಕೋವಿಡ್ ಸ್ಥಿತಿಗತಿ ಆಧರಿಸಿ ಮಾರ್ಗಸೂಚಿಯನ್ನು ಹೊರಡಿಸ್ತೀವಿ. ಕೋವಿಡ್ ನಿಯಂತ್ರಣಕ್ಕೆ ಮಾರ್ಗಸೂಚಿ ಪ್ರಕಟ ಮಾಡೋದಕ್ಕೆ ಈಗ ಸಿದ್ಧತೆಗಳಾಗ್ತಾ ಇದೆ. ಒಂದು ವೇಳೆ ಕೋವಿಡ್ ಕೇಸ್ ಏರಿಕೆ ಆದರೆ ನಿಯಂತ್ರಣ ಕ್ರಮಗಳನ್ನ ತಗೋತೀವಿ ಅಂತ. ಇವರು ಟೆಸ್ಟಿಂಗ್ ಎಷ್ಟು ಜಾಸ್ತಿ ಮಾಡ್ತಾರೋ ಕೇಸ್ಗಳು ಅಷ್ಟು ಜಾಸ್ತಿ ಬರುತ್ತೆ. ಈಗಾಗಲೇ ನಾವು ಎಲ್ಲ ಕಡೆ ಟೆಸ್ಟ್ಗಳನ್ನು ಮಾಡೋದಕ್ಕೆ ನಮ್ಮ ಇಲಾಖೆಯವ್ರಿಗೂ ಕೂಡ ಹೇಳಿದ್ದೀವಿ. ಟೆಸ್ಟಿಂಗ್ ಕಿಟ್ಸ್ ಎಲ್ಲ ಬಹುತೇಕ ನಾಳೆ ನಾಳಿದ್ರಲ್ಲಿ ಎಲ್ಲ ನಮ್ಮ ಸೆಂಟರ್ಸ್ಗೆ ಮುಟ್ತದೆ. RT-PCR ಕಿಟ್ಸ್ ಎಲ್ಲ. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇರುವಂಥ ಕಡೆ ಟೆಸ್ಟ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ವಿಶೇಷವಾಗಿ ಯಾರಿಗೆ ನಾನು ನಿನ್ನೆ ಹೇಳಿದಾಗೆ ಸಾರಿ ಕೇಸಸ್ಸು ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು. ನಮ್ಮ ಆಸ್ಪತ್ರೆಯಲ್ಲಿರುವಂಥದ್ದನ್ನು ಟೆಸ್ಟ್ ಮಾಡಬೇಕು. ಮತ್ತು ಈ ILI ಅಂತ ಹೇಳ್ತಾರೆ, ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ನೆಸಸ್ ಅಂತ. ಸೊ ಅದು ಅಂಥವರು ವಯೋವೃದ್ಧರಿಗೆ ಇದ್ದರೆ ಮತ್ತು ಮಕ್ಕಳಿಗಿದ್ದರೆ ಅಂಥವ್ರಿಗೆಲ್ಲನೂ ಕೂಡ ಟೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಖಾಸಗಿಯಲ್ಲೂ ಕೂಡ ಮಾಡಿಸ್ಬೇಕು, ನಮ್ಮಲ್ಲೂ ಕೂಡ ಮಾಡಿಸ್ಬೇಕು. ನಮ್ಮಲ್ಲೆಲ್ಲ ಕಡೆ ಟೆಸ್ಟಿಂಗ್ ಕಿಟ್ಸನ್ನು ಈಗಾಗಲೇ ನಾವು ತಗೊಂಡಾಗಿದೆ. ನಾಳೆ ನಾಳಿದ್ರಲ್ಲಿ ಎಲ್ಲ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಅದನ್ನು ಅಲ್ಲಿಗೆ ಹಸ್ತಾಂತರ ಮಾಡ್ತೀವಿ. ಸಭೆಯನ್ನು ಕರೆದಿಲ್ಲ. ಅವರು ನಮ್ಮ ಅಧಿಕಾರಿಗಳು, ಕೇಂದ್ರದ ಅಧಿಕಾರಿಗಳ ಜೊತೆ ಚರ್ಚೆಯಲ್ಲಿ ಇದ್ದಾರೆ. ಅವರು ಕೂಡ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೀವೆಲ್ಲ ಮಾನಿಟರ್ ಮಾಡ್ತಾಯಿರಿ ಮತ್ತು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಈಗಾಗಲೇ ನಾವು ಏನು ಹೇಳಿದ್ದೇವೆ ಅಷ್ಟಕ್ಕೆ ಸಾಕೀಗ. ಬೇರೆ ಇನ್ನೇನು ವಿಶೇಷವಾದ ಕ್ರಮ ಸದ್ಯಕ್ಕೆ ತಗೊಳ್ಳೋದು ಬೇಡ. ನೀವು ಜನರಲ್ಲಿ ನಿಗಾ ವಹಿಸ್ಕೊಂಡು ಎಲ್ಲೆಲ್ಲಿ ಟೆಸ್ಟ್ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತು ಯಾರಿಗೆ ರಿಸ್ಕ್ ಇರ್ತಕ್ಕಂಥ ಕ್ಯಾಟಗರಿ ಇದ್ದಾರೆ ಜನ, ಅವರು ಸ್ವಲ್ಪ ಎಚ್ಚರಿಕೆಯಿಂದ ಮಾಸ್ಕ್ ಹಾಕ್ಕೊಂಡು ತಿರುಗಾಡುವಂಥದ್ದು, ಅಂಥ ಜನ ಅಂತೂ ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ತಕ್ಕಂಥದ್ದು ಕೂಡ ನಾವು ಹೇಳಿದ್ದೀವಿ. ಅವರು ಅದೇ ಹೇಳಿದ್ದಾರೆ. ನೋಡಿ, ದಯವಿಟ್ಟು ಎಲ್ಲೂ ಕೂಡ ನಾನು ನೆನ್ನೆನೂ ಹೇಳಿದ್ದೀನಿ, ಆ ಒಂದು ಪರಿಸ್ಥಿತಿ ಇಲ್ಲ. ಓಡಾಡಬಾರ್ದು, ತಿರುಗಾಡಬಾರ್ದು, ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಹೋಗಬಾರ್ದು, ಅದೆಲ್ಲ ಎಲ್ಲೂ ಇಲ್ಲ. ಅದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ತೀರ್ಮಾನ ಮಾಡಬೇಕಾಗ್ತದೆ. ಮತ್ತು ನಾವು ನಮ್ಮ ಒಂದು ಏನೇನು ಇನ್ಪುಟ್ಸು ಪ್ರತಿಯೊಂದು ರಾಜ್ಯದಿಂದನೂ ಕೂಡ ಕೇಂದ್ರಕ್ಕೆ ಹೋಗ್ತದೆ. ಸೊ ಅದೆಲ್ಲ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಈಗಿನ ಪರಿಸ್ಥಿತಿಯಲ್ಲಿ ಆ ಥರ ಏನೂ ಇಲ್ಲ, ನಿರ್ಬಂಧನೆ ಏನೂ ಇಲ್ಲ. ಮತ್ತು ಒಂದು ರಾಜ್ಯದ ಇನ್ನೊಂದು ರಾಜ್ಯಕ್ಕೆ ಹೋಗುವಂಥ ನಿರ್ಬಂಧನೆ ಇಲ್ಲ, ರಾಜ್ಯದ ಒಳಗಡೆ ಓಡಾಡೋದಕ್ಕೆ ನಿರ್ಬಂಧನೆ ಇಲ್ಲ. ಮತ್ತು ಎಲ್ಲ ಚಟುವಟಿಕೆಗಳು ಮುಕ್ತವಾಗಿ ಮಾಡ್ಬೋದು. ಯಾವುದನ್ನು ಕೂಡ ನಾವು ಸದ್ಯಕ್ಕಂತೂ ತಡೆ ಹಿಡಿಯುವಂಥ ಪ್ರಶ್ನೆ ಯಾವುದಿಲ್ಲ. ಅಷ್ಟೆಲ್ಲ ನಿರ್ಬಂಧಗಳನ್ನು ಹಾಕೋ ಯಾವ ಲಕ್ಷಣಗಳು ಕೂಡ ಇಲ್ಲ. ಓಡಾಟಕ್ಕೆ ನಿರ್ಬಂಧ, ಅಂತಾರಾಜ್ಯ ಓಡಾಟಕ್ಕೆ ನಿರ್ಬಂಧ, ಅವೆಲ್ಲ ಇಲ್ಲ. ಎಚ್ಚರಿಕೆಯಲ್ಲಿ ನೀವಿರಿ ಅಂತ